ಈ ದಿನ ಆಹಾರ ಸಚಿವರಾದಂಥ ಶ್ರೀಮನ್ KH ಮುನಿಯಪ್ಪನವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ರಾಮನವಮಿ, ಅವರು ಸಿದ್ದರಾಮಯ್ಯ ರಾಮನ ನಾಮವನ್ನು ಹೊಂದಿರತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಮನವಮಿಯ ಶುಭಾಶಯಗಳನ್ನು ಹೇಳಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ನಮ್ಮ ನೋವನ್ನು ಅವರಿಗೆ ತೋಡ್ಕೊಂಡ್ವಿ. ಒಳ ಮೀಸಲಾತಿಯನ್ನು ತರ್ತಕ್ಕಂಥದ್ದು ನನ್ನ ಬದ್ಧತೆ. ನಮ್ಮ ಪಾರ್ಟಿ ಈಗಾಗಲೇ ನಮ್ಮ ಸರ್ಕಾರ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೀತಿಯ ಕಾನೂನನ್ನು ಮಾಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಅನುಷ್ಠಾನ ಆಗ್ತಾಯಿದೆ. ಉದ್ಯೋಗದಲ್ಲಿ ಮಾತ್ರ ಈಗ ನಿಮ್ಮ ರೇಷ್ಯೋ 17 ಇದ್ದದ್ದನ್ನು 15 ಬಂದಿದೆ. 15 ಯಾವ ರೀತಿ ಮಾಡಬೇಕು, ಆಮೇಲೆ ರೋಸ್ಟ್ರು ಬಿಂದುದಲ್ಲಿ ದೋಷ ಇದೆ ಅಂತ ಹೇಳಿ ಕೆಲವು ವರ್ಗದವರು ಹೇಳ್ತಾರೆ. ಅದನ್ನೆಲ್ಲ ಸರಿಪಡಿಸಿ ಇದಕ್ಕಾಗಿಯೇ ನಾನು ವಿಶೇಷವಾದಂಥ ಒಂದು ಸಚಿವ ಸಂಪುಟದ ಸಭೆಯನ್ನು ಮಾಡಿ ಒಳ ಮೀಸಲಾತಿಯ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅಂತಲೇ ಇದ್ದೆ. ಅಡ್ವೊಕೇಟ್ ಜನರಲ್ನ ಅವ್ರನ್ನೆಲ್ಲ ಕೇಳಿದಾಗ ಕೋಡ್ ಆಫ್ ಕಂಡಕ್ಟ್ ಇದೆ, ಈ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ಅವರು ಸಲಹೆ ನೀಡಿದ್ದಾರೆ. ಆದ್ದರಿಂದ ನೀವು ಯಾರೂ ಆತಂಕ ಪಡೋದು ಬೇಕಾಗಿಲ್ಲ. 9 ಆದಮೇಲೆ ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ಅಚಲವಾದಂಥ ಮಾತಿನಿಂದ ನಮಗೆ ಹೇಳಿದ್ದಾರೆ. ಸರ್, ತಮ್ಮಲ್ಲೇ ಒಂದಿಷ್ಟು ಗೊಂದಲ ಇದೆ ಅನ್ನುವಂಥದ್ದು. ಈಗ ಬಲಗೈ ಸಮುದಾಯ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಮೀಸಲಾತಿ ಕೊಡಬಾರ್ದು, ಒಳ ಮೀಸಲಾತಿ ಅನ್ನುವಂಥದ್ದು. ಆಗ ಇದು ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಪೋಸ್ಟ್ಪೋನ್ ಮಾಡಿದೆ ಅನ್ನುವಂಥ ಆರೋಪ ಇದೆ. ಏನಿಲ್ಲ, 2 ಕ್ಷೇತ್ರದಲ್ಲಿ ಮಾದಿಗರ ಜಾಸ್ತಿ ಇರೋದು. ದಾವಣಗೆರೆಯಲ್ಲಿ ನಾನು 25,000 ಇದ್ದೀವಿ, ಅವರು ಒಂದು 2,000 ಇರ್ಬೋದು ಅಷ್ಟೇ. ಯಾರು ಇದನ್ನ ಹೇಳ್ತಾರಲ್ಲ ಅವರು, ನಾವೇ ಅಲ್ಲಿ ಜಾಸ್ತಿ ಇರೋದು. ಆದರೂ ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಾ ಇದೆ. ನಿರ್ಧಾರ ತೆಗೆದುಕೊಳ್ಳಕ್ಕೆ ಆಗ್ತಿಲ್ಲ. ಯಾವ ಹಿಂದೇಟು ಇಲ್ಲ, ಏನಿಲ್ಲ. 17% ಜಾರಿ ತಂದುಬಿಟ್ಟಿದ್ರಲ್ಲ, ಒಳ ಮೀಸಲಾತಿ ಅನುಷ್ಠಾನ ಆಗಿಬಿಟ್ಟಿತ್ತು. ಅಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ 50ಕ್ಕಿಂತ ಹೆಚ್ಚು ಮೀಸಲಾತಿ ನೀಡಬಾರ್ದೆಂಬ ನಿರ್ಬಂಧ ಇದೆ. ಈ ಕಾರಣಕ್ಕೋಸ್ಕರ 56ಕ್ಕೆ ಹಂಚಿಕೆ ಮಾಡಿದರು. ಈಗ 50ಕ್ಕೆ ಹಂಚಿಕೆ ಮಾಡಬೇಕಾಗಿದ್ದರಿಂದ ಇದು ಗೊಂದಲವಾಯಿತು ಅಷ್ಟೇ. ಅದರಿಂದ ಯಾವ ಗೊಂದಲನಿಲ್ಲ, ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವರು, ನಮಗೆ ನ್ಯಾಯವನ್ನು ಕೊಡ್ತಾರೆ. ನಾವೇ ಹೋರಾಟ ಮಾಡ್ಕೊಂಬಂದಿರೋದು 35 ವರ್ಷದಿಂದ. ನಾವೇ ಸುಪ್ರೀಂ ಕೋರ್ಟ್ನವರೆಗೂ ಹೋಗ್ಬಿಟ್ಟು ನ್ಯಾಯವನ್ನು ಗೆದ್ಕೊಂಬಂದಿರೋರು ನಾವು. ಒಳ ಮೀಸಲಾತಿ ಬೇಕೇ ಬೇಕು, ಅದು ಅಂಬೇಡ್ಕರ್ ಆಶಯ, ಸಂವಿಧಾನದ ಆಶಯ. ಅದರಿಂದ ಒಳ ಮೀಸಲಾತಿ ಬೇಡ ಅನ್ನೋರೆಲ್ಲರೂ ಕೂಡ ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಈಗ ನೇಮಕಾತಿಗೆ ಆದೇಶ ಹೋಗ್ತಿದೆ, ಅದರಲ್ಲಿ ಅದು ಅನುಷ್ಠಾನ ಆಗ್ಬಿಡ್ದು, ನಿಮಗೆ ಮೀಸಲಾತಿ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಯ್ತು ಸರ್? ಯಾವುದು ನೇಮಕ ಆಗಲ್ಲ. ಒಳ ಮೀಸಲಾತಿ ಅಳವಡಿಸಿ 9ನೇ ತಾರೀಕಿನ ನಂತರವೇ ಉದ್ಯೋಗವನ್ನೆಲ್ಲ ತುಂಬ್ತಾರೆ. ವಿಶ್ವಾಸ ಇದೆಯಾ ಸರ್? ಭರವಸೆ ಇದೆ? ಖಂಡಿತ ವಿಶ್ವಾಸ ಇದೆ, ಭರವಸೆ ಇದೆ. ಈ ರಾಜ್ಯವನ್ನು ಒಂದು ಸಂದರ್ಭದಲ್ಲಿ ನಾನು ಕೂಡ ಒಂದು ಪ್ರಬಲ ಮಂತ್ರಿಯಾಗಿ ಆಡಳಿತ ಮಾಡಿರ್ತಕ್ಕಂಥವನು. ಮುಖ್ಯಮಂತ್ರಿಗಳು ನಮಗೆ ಭಾಳ ವಿಶ್ವಾಸವನ್ನು ಹೊಂದಿರತಕ್ಕಂಥವರು. ಕೆಳ ಸಮುದಾಯದ ಬಗ್ಗೆ, ದುರ್ಬಲರ ಬಗ್ಗೆ, ಅಸಹಾಯಕರ ಬಗ್ಗೆ, ಶೋಷಣೆಗೊಳಗಾಗಿರೋ ಬಗ್ಗೆ, ತುಳಿತಕ್ಕೊಳಗಾಗಿರೋ ಬಗ್ಗೆ ಹೆಚ್ಚು ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ತಾರೆ ಎಂಬತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತೊಂದು ಸರ್ತಿ ಆ ರಾಮನಿಗೆ ರಾಮನವಮಿಯ ಶುಭಾಶಯಗಳನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಇದು ರಾಮರಾಜ್ಯವನ್ನಾಗಿ ಮಾಡಲಿ ರಾಜ್ಯವನ್ನು. ನಮಗೂ ಕೂಡ ಆ ಒಂದು ಹಕ್ಕನ್ನು, ಸೌಲಭ್ಯವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ವಿರೋಧ ಪಕ್ಷದವ್ರು ಬಿಡಿ, ತಮ್ಮ ಸ್ವಪಕ್ಷದಲ್ಲೇ ಈ ರೀತಿಯಾದಂಥ ಒಂದು ಅಸಮಾಧಾನ ಇರೋದು, ಅದೆಲ್ಲ ಬಗೆಹರಿತದೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? ಸ್ವಪಕ್ಷದಲ್ಲಿ ಯಾರ್ದು ವಿರೋಧ ಇಲ್ಲ, ಎಲ್ಲ ಒಪ್ಕೊಂಡಿದ್ರಲ್ಲ. 17 ಇದ್ದಾಗ ಎಲ್ಲ ಆಗಲಿಲ್ವಾ? 17% ಇದ್ದಾಗ ಅವ್ರು ಯಾರು ಇವ್ರು ಯಾರು, ಅದು ಒಂದು 5 ಅಂದಾಗ ಸುಮ್ಮನೆ ಆದ್ರು ಅಲ್ಲಿ ಎಲ್ಲರೂ. ಯಾರು ಗಲಾಟೆ ಮಾಡಿದ್ರು? ಯಾರು ಇಲ್ಲ ಅಲ್ವಾ? ಈಗ ಫೈನಲ್ ಕ್ವೆಶ್ಚನ್ ಸರ್, ಇವಾಗ ನಿಮ್ಮ ಲೆಕ್ಕಾಚಾರ ಪ್ರಕಾರ ಜಾರಿಗೆ ಆಗದೇ ಇದ್ದರೆ ನಿಮ್ಮ ಮುಂದಿನ ನಡೆ ಏನಿರುತ್ತೆ? ನಾವೇ ಮಾಡೋರು, ಆಗದೇ ಇದ್ರು ಅಂತ ನಾನೇನು ಹೇಳಕ್ಕೆ ಹೋಗಲಿ. ತಗೊಳ್ತೀವಿ, ನಮ್ಮ ಅಜನ್ಮ ಸಿದ್ಧ ಹಕ್ಕು ಗೊತ್ತಾಯ್ತಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.